ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ವರ್ಡ್ ಅಲ್ಲಿ ಪಿಕ್ಚರ್ ಗಳನ್ನ ಯಾವ ರೀತಿ ಡಿಸೈನ್ ಮಾಡಬಹುದು ಅಂತ. ಇಲ್ಲಿ ನಾನು 2 ಇಮೇಜ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಮಾಡ್ತಾ ಇದ್ದೀನಿ, ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂತಾ ಇದ್ದೀನಿ. ನಂತರ ಫಾರ್ಮೆಟ್ ಮೆನು, ಕ್ರಾಪ್ ಪಿಕ್ಚರ್. ಇಲ್ಲಿ ನಾನು ಪಿಕ್ಚರ್ ಅನ್ನ ಕ್ರಾಪ್ ಮಾಡ್ತಾ ಇದ್ದೀನಿ. ಎಷ್ಟು ಪಿಕ್ಚರ್ ಅನ್ನ ಕ್ರಾಪ್ ಮಾಡಬೇಕು ಅಷ್ಟು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್. ಈಗ ಇಮೇಜ್ ಕ್ರಾಪ್ ಆಗಿದೆ. ನಂತರ ಈ ಪಿಕ್ಚರ್ ಅನ್ನ ಸೆಲೆಕ್ಟ್ ಮಾಡೋಣ. ಫಾರ್ಮೆಟ್, ರಿಮೂವ್ ಬ್ಯಾಕ್ಗ್ರೌಂಡ್, ಕೀಪ್ ಚೇಂಜಸ್. ಓಕೆ, ಈಗ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ. ಮತ್ತೊಮ್ಮೆ ರಿಮೂವ್ ಬ್ಯಾಕ್ಗ್ರೌಂಡ್ ಪಿಕ್ಚರ್, ಮಾರ್ಕ್ ಏರಿಯಾಸ್ ಟು ರಿಮೂವ್. ಯಾವ ಪಾರ್ಟ್ ಅನ್ನ ನಾವು ರಿಮೂವ್ ಮಾಡಬೇಕು ಅದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಕೀಪ್ ಚೇಂಜಸ್. ಈ ರೀತಿ ಆಗಿದೆ ನಮ್ಮ ಪಿಕ್ಚರ್. ಇಮೇಜ್ ಸೈಜ್ ಅನ್ನ ಚಿಕ್ಕದು ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ತಗೊಂಡೋಗಿ ಇಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಇದೇ ರೀತಿಯಾಗಿ ಯಾವುದೇ ಪಿಕ್ಚರ್ ನ ಇಲ್ಲಿ ಡಿಸೈನ್ ಮಾಡಬಹುದು. ನಂತರ ಇನ್ಸರ್ಟ್ ಪಿಕ್ಚರ್, ಆನ್ಲೈನ್ ಪಿಕ್ಚರ್ಸ್, ಆಪಲ್. ಈ ಇಮೇಜ್ ಅನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್, ಇನ್ಸರ್ಟ್. ಇಲ್ಲಿ ನಮ್ಮ ಪಿಕ್ಚರ್ ಬಂದಿದೆ. ಇಮೇಜ್ ಸೈಜ್ ಅನ್ನ ಚಿಕ್ಕದು ಮಾಡ್ತಾ ಇದ್ದೀನಿ ನಾನಿಲ್ಲಿ, ಸ್ಮಾಲ್ ಸೈಜ್. ನೀವು ಯಾವುದೇ ಒಂದು ಇಮೇಜ್ ಅನ್ನ ಸ್ಮಾಲ್ ಅಥವಾ ಲಾರ್ಜ್ ಮಾಡ್ಬೇಕಂದ್ರೆ ಈ ಕಾರ್ನರ್ ಅಲ್ಲಿ ಹಿಡಿದು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಇಮೇಜ್ ಅನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಡಿಲೀಟ್. ಸೆಲೆಕ್ಟ್. ಈ ಪಿಕ್ಚರ್ ಮೂವ್ ಆಗ್ತಾ ಇಲ್ಲ, ನೀವು ನೋಡ್ತಾ ಇರಬಹುದು. ಅದಕ್ಕೋಸ್ಕರ ಫಾರ್ಮೆಟ್, ಟೆಕ್ಸ್ಟ್ ರ್ಯಾಪ್, ಟೈಟ್. ಈಗ ನೀವು ನೋಡ್ತಾ ಇರಬಹುದು. ಅಥವಾ ರೈಟ್ ಕ್ಲಿಕ್ ಮಾಡಿ ನೀವು ಟೆಕ್ಸ್ಟ್ ರ್ಯಾಪ್ ಅಲ್ಲಿ ಟೈಟ್, ಸ್ಕ್ವೇರ್ ಯಾವುದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬಹುದು. ನಂತರ ಕ್ರಾಪ್ ಆಪ್ಷನ್, ಕ್ರಾಪ್. ಈಗ ನಾನು ಮತ್ತೊಮ್ಮೆ ಪಿಕ್ಚರ್ ಅನ್ನ ಕ್ರಾಪ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಎಂಟರ್. ಈ ಪಿಕ್ಚರ್ ನ ನಾನು ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಕಾಪಿ ಪೇಸ್ಟ್ ನಾವಿಲ್ಲಿ ಮಾಡ್ತೀವಿ. ಕಂಟ್ರೋಲ್ ಸಿ ಕಾಪಿ, ಕಂಟ್ರೋಲ್ ವಿ ಪೇಸ್ಟ್. ಅಥವಾ ನೀವಿಲ್ಲಿ ಡೂಪ್ಲಿಕೇಟ್ ಸಹ ಮಾಡಬಹುದು. ಕಂಟ್ರೋಲ್ ಡಿ ಫಾರ್ ಡೂಪ್ಲಿಕೇಟ್. ಈ ರೀತಿಯಾಗಿ ಇಲ್ಲಿ ಒಂದು ಇಮೇಜ್ ಅನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ನಂತರ ಈ ಇಮೇಜ್ ಅನ್ನ ನಾನು ರೊಟೇಟ್ ಮಾಡ್ತಾ ಇದ್ದೀನಿ. ಈಗ ಈ ಕಾರ್ನರ್ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಈ ರೀತಿಯಾಗಿ ಡ್ರ್ಯಾಗ್ ಮಾಡಬೇಕು. ಈ ಇಮೇಜ್ ಸೈಜ್ಗೆ ಸರಿಯಾಗಿ ನೋಡಿ ನಾವು ಚಿಕ್ಕದು ದೊಡ್ಡದು ಮಾಡ್ಕೋಬೇಕಾಗುತ್ತೆ ಇಮೇಜ್ ಅನ್ನ. ನಂತರ ಈ ರೀತಿಯಾಗಿ ಸೇರಿಸಬೇಕು. ಇಮೇಜ್ ಸ್ವಲ್ಪ ಸ್ಮಾಲ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ತುಂಬಾ ಈಸಿಯಾಗಿ ಡಿಸೈನ್ ಮಾಡಬಹುದು. ನಂತರ ಸೆಲೆಕ್ಟ್, ರೈಟ್ ಕ್ಲಿಕ್, ಗ್ರೂಪ್. ಈಗ ಇಮೇಜ್ ಗ್ರೂಪ್ ಆಗಿದೆ, ಒಂದೇ ಇಮೇಜ್ ಆಗಿದೆ ಈ ರೀತಿಯಾಗಿ. ನಂತರ ಡಿಲೀಟ್ ಇಮೇಜ್, ಇನ್ಸರ್ಟ್ ಪಿಕ್ಚರ್ಸ್, ಆನ್ಲೈನ್ ಪಿಕ್ಚರ್ಸ್. ನೀವು ಇಲ್ಲಿ ಯಾವುದೇ ಪಿಕ್ಚರ್ಸ್ ಅನ್ನ ತಗೋಬಹುದು ಅಥವಾ ನೀವು ಗೂಗಲ್ ಕ್ರೋಮ್ ಇಂದ ಸಹ ಯಾವುದೇ ಪಿಕ್ಚರ್ ನ ಡೌನ್ಲೋಡ್ ಮಾಡ್ಕೋಬಹುದು. ಒಂದು ಪಿಕ್ಚರ್ ಅನ್ನ ನಾನು ಇಲ್ಲಿ ಇನ್ಸರ್ಟ್ ಮಾಡಿದ್ದೀನಿ, ಸ್ಮಾಲ್ ಸೈಜ್. ನಂತರ ಟೆಕ್ಸ್ಟ್ ರ್ಯಾಪ್, ಟೈಟ್. ಇಲ್ಲಿ ನೀವು ಯಾವುದೇ ಪಿಕ್ಚರ್ ನ ಇನ್ಸರ್ಟ್ ಮಾಡಿದ್ರೆ ಫಾರ್ಮೆಟ್ ಮೆನು ಓಪನ್ ಆಗುತ್ತೆ. ನಂತರ ಇಲ್ಲಿ ಆಪ್ಷನ್ಸ್ ಇದೆ, ಕರೆಕ್ಷನ್ಸ್. ಇಲ್ಲಿ ನಾವು ಫೋಟೋಶಾಪ್ ಅಲ್ಲಿ ಯಾವುದೇ ಒಂದು ಫೋಟೋನ ಡಿಸೈನ್ ಮಾಡಬೇಕಾದ್ರೆ ಡಾರ್ಕ್ ಇದ್ರೆ ಸ್ವಲ್ಪ ಬ್ರೈಟ್ನೆಸ್ ಅನ್ನ ಜಾಸ್ತಿ ಮಾಡ್ತೀವಿ. ತುಂಬಾ ಬ್ರೈಟ್ ಇದ್ರೆ ಬ್ರೈಟ್ನೆಸ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ತೀವಿ. ಈ ರೀತಿ ನಾವು ಬ್ರೈಟ್ನೆಸ್ ಅನ್ನ ಜಾಸ್ತಿ ಮಾಡ್ತೀವಿ ಮತ್ತು ಕಡಿಮೆ ಮಾಡ್ತೀವಿ. ಕಾಂಟ್ರಾಸ್ಟ್ ಅನ್ನು ಸಹ ಜಾಸ್ತಿ ಮಾಡ್ತೀವಿ ಮತ್ತು ಕಡಿಮೆ ಮಾಡ್ತೀವಿ. ಇಲ್ಲಿ ಸಹ ಅದೇ ಆಪ್ಷನ್ಸ್ ಇದೆ. ಇಲ್ಲಿ ನೀವು ನೋಡ್ತಾ ಇರಬಹುದು. ಬ್ರೈಟ್ನೆಸ್ 40%, ಕಾಂಟ್ರಾಸ್ಟ್ 40%, ಬ್ರೈಟ್ನೆಸ್ 20, ಕಾಂಟ್ರಾಸ್ಟ್ 40 ಇದೆ. ನಂತರ ಬ್ರೈಟ್ನೆಸ್ 0, ನಾರ್ಮಲ್, ಕಾಂಟ್ರಾಸ್ಟ್ 40 ಇದೆ. ನಂತರ ಇಲ್ಲಿ ಬ್ರೈಟ್ನೆಸ್ 20%, ಕಾಂಟ್ರಾಸ್ಟ್ 40%, ಬ್ರೈಟ್ನೆಸ್ 40, ಕಾಂಟ್ರಾಸ್ಟ್ 40. ಇಲ್ಲಿ ನಿಮಗೆ ನಿಮ್ಮ ಇಮೇಜ್ಗೆ ಯಾವ ಎಫೆಕ್ಟ್ ಅಪ್ಲೈ ಆಗಬೇಕು ಆ ಎಫೆಕ್ಟ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮದೇ ಆದ ಫೋಟೋ ಇದ್ರೂ ಸಹ ನೀವು ಇಲ್ಲಿ ಇನ್ಸರ್ಟ್ ಮಾಡಿ ಬ್ರೈಟ್ನೆಸ್ ಅಥವಾ ಕಾಂಟ್ರಾಸ್ಟ್ ಅನ್ನ ಜಾಸ್ತಿ ಮಾಡಬಹುದು, ಕಡಿಮೆ ಮಾಡಬಹುದು. ಇದೇ ರೀತಿ ನೀವು ನಿಮ್ಮ ಪಿಕ್ಚರ್ ನ ಸಹ MS ವರ್ಡ್ ಅಲ್ಲಿ ಇನ್ಸರ್ಟ್ ಮಾಡಿ ಬ್ರೈಟ್ನೆಸ್, ಕಾಂಟ್ರಾಸ್ಟ್ ಅನ್ನ ಜಾಸ್ತಿ ಮಾಡಿ ಪಿಕ್ಚರ್ ಅನ್ನ ಡಿಸೈನ್ ಮಾಡಬಹುದು. ಇಲ್ಲಿ ಯಾವ ಎಫೆಕ್ಟ್ ಬೇಕು ನಿಮಗೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರಬಹುದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಆಗಿದೆ.
ನಂತರ ಇಲ್ಲಿ ಕಲರ್ ಆಪ್ಷನ್ ಇದೆ. ಸಮ್ ರೆಡಿಮೇಡ್ ಕಲರ್ಸ್, ನಿಮಗೆ ಯಾವ ಕಲರ್ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಈ ರೀತಿಯಾಗಿ ಇಲ್ಲಿರುವಂತಹ ಕಲರ್ ಯಾವುದು ಬೇಡ, ನಿಮಗೆ ಬೇರೆ ಕಲರ್ ಬೇಕಂದ್ರೆ ಇಲ್ಲಿ 3 ವೇರಿಯೇಷನ್ಸ್, ಇಲ್ಲಿ ಬೇರೆ ಯಾವುದೇ ಕಲರ್ ಅನ್ನ ನೀವಿಲ್ಲಿ ಚೂಸ್ ಮಾಡಬಹುದು. ಇಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿಯಾಗಿ. ನಂತರ ಆರ್ಟಿಸ್ಟಿಕ್ ಎಫೆಕ್ಟ್ಸ್. ಈ ಎಫೆಕ್ಟ್ಸ್ ಅನ್ನ ನಾವು ಯಾವಾಗಲೂ ಫೋಟೋಶಾಪ್ ಅಲ್ಲಿ ಕೊರಲ್ ಡ್ರಾ ನಲ್ಲಿ ಕೊಡ್ತೀವಿ ಯಾವುದೇ ಒಂದು ಫೋಟೋಗೆ. ಆ ಎಫೆಕ್ಟ್ಸ್ ಇಲ್ಲಿ MS 2019 ನಲ್ಲಿ ಇದೆ. ಈ ಎಫೆಕ್ಟ್ಸ್ ಅನ್ನು ಸಹ ನೀವು ನಿಮ್ಮ ಫೋಟೋಗಳಿಗೆ ಕೊಡಬಹುದು. ಯಾವ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಯಾವ ಎಫೆಕ್ಟ್ ಅಂತ ನಿಮ್ಗೆ ಇಲ್ಲಿ ಶೋ ಮಾಡುತ್ತೆ. ಮಾರ್ಕರ್, ಈ ಫೋಟೋ ಸಹ ಚೇಂಜ್ ಆಗ್ತಾ ಇದೆ, ನೀವು ನೋಡ್ತಾ ಇರಬಹುದು. ಪೆನ್ಸಿಲ್ ಗ್ರೇ ಸ್ಕೇಲ್, ಪೆನ್ಸಿಲ್ ಸ್ಕೆಚ್, ಲೈನ್ ಡ್ರಾಯಿಂಗ್, ಬ್ಲರ್, ಈ ರೀತಿಯಾಗಿ ನಿಮ್ಗೆ ಯಾವ ಎಫೆಕ್ಟ್ ಬೇಕು ನೀವು ಇಲ್ಲಿ ಕೊಡಬಹುದು. ಗ್ಲಾಸ್, ಈ ರೀತಿಯಾಗಿ ನಿಮ್ಗೆ ಯಾವ ಎಫೆಕ್ಟ್ ಬೇಕು ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಈಗ ನೀವು ನೋಡ್ತಾ ಇರಬಹುದು ನಮ್ಮ ಪಿಕ್ಚರ್ ಯಾವ ರೀತಿ ಆಗಿದೆ ಅಂತ. ಕಂಟ್ರೋಲ್ ಝೆಡ್. ನೆಕ್ಸ್ಟ್ ಇಲ್ಲಿ ಪಿಕ್ಚರ್ ಇದೆ, ಪಿಕ್ಚರ್ಗೆ ನಾವು ಬಾರ್ಡರ್ ಅನ್ನು ಹಾಕಬೇಕು. ಇಲ್ಲಿ ಸಮ್ ರೆಡಿಮೇಡ್ ಬಾರ್ಡರ್ಸ್ ಇದೆ, ನಿಮಗೆ ಯಾವ ಬಾರ್ಡರ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಈ ಬಾರ್ಡರ್ ಅನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಬಾರ್ಡರ್ ಕಲರ್ಸ್ ಬರುತ್ತೆ, ನಿಮಗೆ ಬಾರ್ಡರ್ ಯಾವ ಕಲರ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೀವು ನೋಡ್ತಾ ಇರಬಹುದು. ನಂತರ ಬೇರೆ ಇಲ್ಲಿರುವಂತಹ ಕಲರ್ಸ್ ಯಾವುದು ಬೇಡ, ಬೇರೆ ಕಲರ್ಸ್ ಬೇಕಂದ್ರೆ ಮೋರ್ ಔಟ್ಲೈನ್ ಕಲರ್ಸ್. ಇಲ್ಲಿ ನೀವು ಕಲರ್ ಅನ್ನ ಮಿಕ್ಸಿಂಗ್ ಮಾಡಬೇಕಾಗುತ್ತೆ, ಯಾವ ಕಲರ್ ನಿಮಗೆ ಬೇಕು ಸೆಲೆಕ್ಟ್ ಓಕೆ. ಇಲ್ಲಿ ನೀವು ನೋಡ್ತಾ ಇರಬಹುದು. ನಂತರ ಪಿಕ್ಚರ್ ಬಾರ್ಡರ್, ಮೋರ್ ಕಲರ್ಸ್, ಕಸ್ಟಮ್ ಕಲರ್ಸ್, ಈ ರೀತಿಯಾಗಿ ಸೆಲೆಕ್ಟ್ ಓಕೆ. ಇಲ್ಲಿ ನೀವು ನೋಡ್ತಾ ಇರಬಹುದು. ನಂತರ ಪಿಕ್ಚರ್ ಬಾರ್ಡರ್ಸ್, ಲೈನ್ ಥಿಕ್ನೆಸ್ ಎಷ್ಟಿರಬೇಕು, ಎಷ್ಟು ಥಿಕ್ನೆಸ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಲೈನ್ ಡಿಸೈನ್, ಇಲ್ಲಿ ಲೈನ್ ಡಿಸೈನ್ ನಾನು ಅಪ್ಲೈ ಮಾಡಿದ್ದೀನಿ, ಆದ್ರೂ ಸಹ ಇಲ್ಲಿ ಕಾಣಿಸ್ತಾ ಇಲ್ಲ ನಮಗೆ. ಎಲ್ಲಾ ಪಿಕ್ಚರ್ಸ್ಗೂ ಎಲ್ಲಾ ಎಫೆಕ್ಟ್ಸ್ ಅಪ್ಲೈ ಆಗೋದಿಲ್ಲ. ಈಗ ನಾವು ಪಿಕ್ಚರ್ ಬಾರ್ಡರ್ ಡಿಸೈನ್ ಅನ್ನ ಚೇಂಜ್ ಮಾಡಿ ನೋಡೋಣ. ಸೆಲೆಕ್ಟ್, ಇಲ್ಲಿ ಬೇರೆ ಡಿಸೈನ್ ಅನ್ನ ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ನಂತರ ಪಿಕ್ಚರ್ ಬಾರ್ಡರ್ ಕಲರ್ ಯಾವ ಕಲರ್ ಬೇಕು, ನಂತರ ಬಾರ್ಡರ್ ಥಿಕ್ನೆಸ್, ನಂತರ ಬಾರ್ಡರ್ ಡಿಸೈನ್. ಈಗ ನೀವು ನೋಡ್ತಾ ಇರಬಹುದು ಈ ರೀತಿಯಾಗಿ ಎಫೆಕ್ಟ್ ಅಪ್ಲೈ ಆಗಿದೆ. ನಂತರ ಪಿಕ್ಚರ್ ಬಾರ್ಡರ್, ನಾನಿಲ್ಲಿ ಪ್ಲೇನ್ ಬಾರ್ಡರ್ಸ್ ತಗೊಂತಾ ಇದ್ದೀನಿ, ನಾನಿಲ್ಲಿ ಬಾರ್ಡರ್ ಡಿಸೈನ್ ಅನ್ನ ಕೊಡ್ತಾ ಇಲ್ಲ. ಯಾಕಂದ್ರೆ ಪ್ಲೇನ್ ಡಿಸೈನ್ ಬಾರ್ಡರ್ ಇದ್ರೆ ನಮಗೆ ಎಫೆಕ್ಟ್ಸ್ ನೀಟಾಗಿ ಗೊತ್ತಾಗುತ್ತೆ, ಅದಕ್ಕೋಸ್ಕರ. ನಂತರ ಪಿಕ್ಚರ್ ಎಫೆಕ್ಟ್ಸ್, ನೀವೀಗ ಪಿಕ್ಚರ್ ಅನ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಇಲ್ಲಿ ಎಲ್ಲಾ ಪಿಕ್ಚರ್ಸ್ಗೂ ಎಲ್ಲಾ ಎಫೆಕ್ಟ್ ಅಪ್ಲೈ ಆಗೋದಿಲ್ಲ. ಇಲ್ಲಿ ಫಸ್ಟ್ ಆಪ್ಷನ್ ಪ್ರಿಸೆಟ್, ಈ ರೀತಿಯಾಗಿ ನಿಮಗೆ ಫೋಟೋಗೆ ಯಾವ ರೀತಿ ಡಿಸೈನ್ ಬೇಕೋ ನೀವು ಇಲ್ಲಿ ಕೊಡಬಹುದು. ಇಲ್ಲಿ ನೀವು ನೋಡ್ತಾ ಇರಬಹುದು. ನಂತರ ಪಿಕ್ಚರ್ ಎಫೆಕ್ಟ್ಸ್, ಪ್ರಿಸೆಟ್ ಎಫೆಕ್ಟ್ ನಿಮಗೆ ಬೇಡ ಅಂದ್ರೆ ನೋ ಪ್ರಿಸೆಟ್, ಎಫೆಕ್ಟ್ ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ, ನೋ ಪ್ರಿಸೆಟ್. ನಂತರ ಪಿಕ್ಚರ್ ಎಫೆಕ್ಟ್ಸ್, ಶಾಡೋ, ಪಿಕ್ಚರ್ ಶಾಡೋ ಇಲ್ಲಿ ಕಾಣಿಸ್ತಾ ಇದೆ. ನಂತರ ಪಿಕ್ಚರ್ ಎಫೆಕ್ಟ್ಸ್, ಶಾಡೋ, ನೋ ಶಾಡೋ, ಪಿಕ್ಚರ್ ಎಫೆಕ್ಟ್, ಶಾಡೋ. ನಂತರ ಪಿಕ್ಚರ್ ಎಫೆಕ್ಟ್ಸ್, ಶಾಡೋಗ್ ನೀವು ಇಲ್ಲಿ ಶಾಡೋ ಕಲರ್ ಸಹ ಕೊಡ್ಬೋದು. ಇಲ್ಲಿ ಯಾವ ಕಲರ್ ನಿಮಗೆ ಬೇಕು ಶಾಡೋ ಕಲರ್, ಇಲ್ಲಿ ನೀವು ನೋಡ್ತಾ ಇರಬಹುದು. ಟ್ರಾನ್ಸ್ಪರೆನ್ಸಿ ಎಷ್ಟಿರಬೇಕು, ಶಾಡೋ ಎಫೆಕ್ಟ್, ಶಾಡೋ ಕಲರ್ ಡಾರ್ಕ್ ಮತ್ತೆ ಲೈಟ್ ಆಗ್ತಾ ಇದೆ. ನಂತರ ಸೈಜ್ ಎಷ್ಟಿರಬೇಕು, ಈ ರೀತಿಯಾಗಿ ಶಾಡೋ ಸೈಜ್, ಇಲ್ಲಿ ನೀವು ನೋಡ್ತಾ ಇರಬಹುದು. ನಂತರ ಶಾಡೋ ಕಲರ್ ಬ್ಲರ್ ಆಗಿರ್ಬೇಕಾ ಅಥವಾ ಕ್ಲಾರಿಟಿ ಇರಬೇಕಾ ಅಂತ. ನಂತರ ಆಂಗಲ್, ಯಾವ ಆಂಗಲ್ ಅಲ್ಲಿ ಇರಬೇಕು ಶಾಡೋ, ಈ ರೀತಿಯಾಗಿ. ನಂತರ ಡಿಸ್ಟೆನ್ಸ್ ಎಷ್ಟಿರಬೇಕು, ನಿಮ್ಮ ಪಿಕ್ಚರ್ ಇಂದ ಶಾಡೋ ಡಿಸ್ಟೆನ್ಸ್ ಎಷ್ಟಿರಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಕ್ಲೋಸ್ ಮಾಡ್ತಾ ಇದ್ದೀನಿ. ನಂತರ ಪಿಕ್ಚರ್ ಎಫೆಕ್ಟ್ಸ್, ಶಾಡೋ, ನೋ ಶಾಡೋ, ನನಗಿಲ್ಲಿ ಯಾವುದೇ ಶಾಡೋ ಎಫೆಕ್ಟ್ ಬೇಡ. ನಂತರ ಪಿಕ್ಚರ್ ಎಫೆಕ್ಟ್ಸ್, ರಿಫ್ಲೆಕ್ಷನ್, ಈ ರೀತಿ ಮಿರರ್ ಇಮೇಜ್. ನಂತರ ಗ್ಲೋ, ನಿಮಗೆ ಯಾವ ಕಲರ್ ಇಲ್ಲಿ ಗ್ಲೋ ಬೇಕು ಪಿಕ್ಚರ್ಗೆ ನೀವು ಅದನ್ನ ಇಲ್ಲಿ ಕೊಡಬಹುದು. ನಂತರ ಪಿಕ್ಚರ್ ಎಫೆಕ್ಟ್ಸ್,
ಮೋರ್ ಗ್ಲೋ ಕಲರ್ಸ್, ನಿಮಗೆ ಬೇರೆ ಕಲರ್ ಬೇಕಂದ್ರೆ ಸಹ ನೀವು ಇಲ್ಲಿ ಕೊಡಬಹುದು. ನಂತರ ಪಿಕ್ಚರ್ ಎಫೆಕ್ಟ್ಸ್, ಗ್ಲೋ, ನೋ ಗ್ಲೋ, ನನಗೆ ಯಾವುದೇ ಗ್ಲೋ ಎಫೆಕ್ಟ್ ಬೇಡ. ನಂತರ ಪಿಕ್ಚರ್ ಎಫೆಕ್ಟ್ಸ್, ಸಾಫ್ಟ್ ಎಡ್ಜಸ್, ವಾಷಬಲ್ ಪಿಕ್ಚರ್ ತರ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ನಿಮಗೆ ಯಾವ ಎಫೆಕ್ಟ್ ಬೇಕು ನೀವು ಇಲ್ಲಿ ಕೊಡಬಹುದು. ಈ ರೀತಿಯಾಗಿ ಕೆಲವು ಇಮೇಜಸ್ನ ನೀವು ನೋಡಿರ್ಬೋದು ಫೋಟೋಶಾಪ್ ಅಲ್ಲಿ ಡಿಸೈನ್ ಮಾಡಿರೋದನ್ನ ಈ ರೀತಿಯಾಗಿ. ನಂತರ ಪಿಕ್ಚರ್ ಎಫೆಕ್ಟ್ಸ್, ಸಾಫ್ಟ್ ಎಡ್ಜಸ್, ನೋ ಸಾಫ್ಟ್ ಎಡ್ಜಸ್. ನಂತರ ಪಿಕ್ಚರ್ ಎಫೆಕ್ಟ್ಸ್, ಬಿವೆಲ್ ಶೇಪ್. ನೀವು ಪಿಕ್ಚರ್ ನ ಅಬ್ಸರ್ವ್ ಮಾಡ್ತಾ ಹೋಗಿ ಯಾವ ರೀತಿ ಚೇಂಜ್ ಆಗುತ್ತೆ ಪಿಕ್ಚರ್ ಅಂತ. ಈ ಎಫೆಕ್ಟ್ ಹೆಚ್ಚಿಗೆ ಗೊತ್ತಾಗೋದಿಲ್ಲ ನಮಗೆ, ಲೈಟ್ ಆಗಿ ಬಾರ್ಡರ್ ಅಲ್ಲಿ ಮಾತ್ರ ಈ ಎಫೆಕ್ಟ್ ನಿಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ನಿಮಗೆ ಯಾವ ಎಫೆಕ್ಟ್ ಬೇಕೋ ನೀವು ಅದನ್ನಲ್ಲಿ ಕೊಡಬಹುದು. ನಂತರ ಪಿಕ್ಚರ್ ಎಫೆಕ್ಟ್ಸ್, ಬಿವೆಲ್, ನೋ ಬಿವೆಲ್ ಎಫೆಕ್ಟ್. ಪಿಕ್ಚರ್ ಎಫೆಕ್ಟ್ಸ್, 3D ರೊಟೇಷನ್. ಈ ರೀತಿಯಾಗಿ ನಿಮಗೆ ಯಾವ ಆಂಗಲ್ಗೆ ನಿಮ್ಮ ಪಿಕ್ಚರ್ನ ರೊಟೇಟ್ ಮಾಡಬೇಕು ನೀವು ಇಲ್ಲಿ ರೊಟೇಟ್ ಮಾಡಬಹುದು ಈ ರೀತಿಯಾಗಿ. ನಂತರ ಪಿಕ್ಚರ್ ಎಫೆಕ್ಟ್ಸ್, 3D ರೊಟೇಷನ್, ನೋ 3D ರೊಟೇಷನ್. ನಾವಿಲ್ಲಿ ಪಿಕ್ಚರ್ಗೆ ಏನಾದರೂ ಟೆಕ್ಸ್ಟ್ ಅನ್ನು ಹಾಕಬೇಕಂದ್ರೆ, ಪಿಕ್ಚರ್ ಮೇಲೆ ಏನಾದರೂ ನೇಮ್ ಅನ್ನು ಬರಿಬೇಕಂದ್ರೆ ಇಲ್ಲಿ ಪಿಕ್ಚರ್ ಲೇಔಟ್ ಆಪ್ಷನ್ಗೆ ಹೋಗಬೇಕು. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ, ಟೆಕ್ಸ್ಟ್ ಟೈಗರ್ ಅಂತ ನಾನು ಇಲ್ಲಿ ಬರೆದಿದ್ದೀನಿ. ಸೆಲೆಕ್ಟ್, ನಂತರ ಹೋಮ್ ಮೆನು, ಟೆಕ್ಸ್ಟ್ ಕಲರ್ ಅನ್ನ ನೀವು ಇಲ್ಲಿ ಚೇಂಜ್ ಮಾಡಬಹುದು. ಬೋಲ್ಡ್, ಇಟಾಲಿಕ್, ಯಾವ ಫಾಂಟ್ ಬೇಕು ನೀವು ಇಲ್ಲಿ ತಗೋಬಹುದು. ಅಥವಾ ಫಾರ್ಮೆಟ್ ಅಲ್ಲಿ ಇಲ್ಲಿ ನಿಮಗೆ ಯಾವ ಎಫೆಕ್ಟ್ ಬೇಕು. ನಂತರ ಟೆಕ್ಸ್ಟ್ ಫಿಲ್, ಯಾವ ಕಲರ್ ಫಿಲ್ ಬೇಕು. ಟೆಕ್ಸ್ಟ್ ಔಟ್ಲೈನ್, ಟೆಕ್ಸ್ಟ್ ಔಟ್ಲೈನ್ ಥಿಕ್ನೆಸ್ ಎಷ್ಟಿರಬೇಕು. ಔಟ್ಲೈನ್ ಡಿಸೈನ್ ಯಾವ್ದು ಬೇಕು ನಿಮಗೆ. ನಂತರ ಟೆಕ್ಸ್ಟ್ ಅಲ್ಲಿ ನಾವು ಕಲರ್ ಅನ್ನೇ ಫಿಲ್ ಮಾಡೋ ಹಾಗಿಲ್ಲ, ಇಲ್ಲಿ ಪಿಕ್ಚರ್ ಅನ್ನ ಸಹ ಫಿಲ್ ಮಾಡಬಹುದು. ಪಿಕ್ಚರ್ಸ್, ಆನ್ಲೈನ್ ಪಿಕ್ಚರ್ಸ್ ಅನ್ನು ತಗೊಳ್ಳೋಣ. ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಯಾವ್ದಾದ್ರು ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್, ಇನ್ಸರ್ಟ್. ಈಗ ಪಿಕ್ಚರ್ಗೆ ನೋಡಿ ಅಪ್ಲೈ ಆಗಿದೆ ನಿಮ್ಮ ಎಫೆಕ್ಟ್. ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡಿ ಫಾಂಟ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ನಿಮಗೆ ಅದರ ಎಫೆಕ್ಟ್ ಜಾಸ್ತಿ ಗೊತ್ತಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ಅಪ್ಲೈ ಆಗಿದೆ ನಿಮ್ಮ ಇಮೇಜ್. ನಂತರ ಸೆಲೆಕ್ಟ್, ಫಾಂಟ್ ಸೈಜ್ ಅನ್ನ ಕಡಿಮೆ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಯಾವುದೇ ಪಿಕ್ಚರ್ಗೆ ಟೆಕ್ಸ್ಟ್ ಅನ್ನ ಬರಿಬಹುದು ಮತ್ತೆ ಡಿಸೈನ್ ಅನ್ನ ಮಾಡಬಹುದು. ನಂತರ ಸೆಲೆಕ್ಟ್, ಫಾರ್ಮೇಟ್, ಟೆಕ್ಸ್ಟ್ಗೂ ಸಹ ಎಫೆಕ್ಟ್ ಅನ್ನ ನಾವು ಇಲ್ಲಿ ಕೊಡಬಹುದು. ಇದನ್ನ ಯಾವ ರೀತಿ ಕೊಡೋದಂತ ನೆಕ್ಸ್ಟ್ ನಾನು ಹೇಳ್ತೀನಿ. ಈ ರೀತಿಯಾಗಿ ಒಂದು ಪಿಕ್ಚರ್ಗೆ ನೀವು ಎಫೆಕ್ಟ್ ಅನ್ನ ಕೊಡಬಹುದು. ನಂತರ ಬೇರೆ ಪಿಕ್ಚರ್ನ ಇನ್ಸರ್ಟ್ ಮಾಡೋಣ. ಇನ್ಸರ್ಟ್, ಪಿಕ್ಚರ್ಸ್, ಆನ್ಲೈನ್ ಪಿಕ್ಚರ್ಸ್, ಸೆಲೆಕ್ಟ್, ಇನ್ಸರ್ಟ್. ಪಿಕ್ಚರ್ ಸೈಜ್ ಅನ್ನ ಕಡಿಮೆ ಮಾಡ್ತಾ ಇದ್ದೀನಿ. ನಂತರ ಟೆಕ್ಸ್ಟ್ ರ್ಯಾಪ್, ಟೈಟ್. ಈಗ ಪಿಕ್ಚರ್ ಮೂವ್ ಆಗ್ತಾ ಇದೆ. ನಂತರ ಇಲ್ಲಿ ಪೊಸಿಷನ್ ಅಂತಿದೆ. ನಿಮ್ಮ ಪೇಜ್ನ ಯಾವ ಸೈಡ್ ಅಲ್ಲಿ ನಿಮಗೆ ಪಿಕ್ಚರ್ ಬೇಕು ಇಲ್ಲಿಂದ ಸಹ ನೀವು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ಮೌಸ್ ಇಂದ ನೀವು ನಿಮಗೆ ಯಾವ ಪ್ಲೇಸ್ ಅಲ್ಲಿ ಪಿಕ್ಚರ್ ಬೇಕು ನೀವು ಇಲ್ಲಿ ತಗೊಂಡು ಹೋಗಬಹುದು. ನಿಮಗೆ ಯಾವ ಆಪ್ಷನ್ ಈಸಿ ಅನ್ಸುತ್ತೆ ಆ ಆಪ್ಷನ್ ಅನ್ನ ನೀವು ಇಲ್ಲಿ ಯೂಸ್ ಮಾಡಬಹುದು. ನಂತರ ಟೆಕ್ಸ್ಟ್ ರ್ಯಾಪ್, ಈ ಆಪ್ಷನ್ ಅನ್ನ ಒನ್ ಬೈ ಒನ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಂತರ ಇಲ್ಲಿ ಆಪ್ಷನ್ ಇದೆ ರೊಟೇಟ್. ಯಾವ ಆಂಗಲ್ ಅಲ್ಲಿ ನಿಮಗೆ ಪಿಕ್ಚರ್ ಬೇಕು ಆ ಆಂಗಲ್ಗೆ ನೀವು ಇಲ್ಲಿ ರೊಟೇಟ್ ಮಾಡಬಹುದು. ಅಥವಾ ಮೌಸ್ ಇಂದ ನೀವು ಇಲ್ಲಿ ಕರ್ಸರ್ನ ಇಟ್ಟು ಯಾವ ಆಂಗಲ್ಗೆ ಪಿಕ್ಚರ್ ಬೇಕು ಹಾಗೆ ನೀವು ರೊಟೇಟ್ ಮಾಡಬಹುದು ಈ ರೀತಿಯಾಗಿ. ನಂತರ ಇನ್ಸರ್ಟ್, ಆಟೋ ಶೇಪ್ಸ್. ಇಲ್ಲಿ ಹಲವಾರು ಆಟೋ ಶೇಪ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ಈ ಆಟೋ ಶೇಪ್ಗಳಲ್ಲಿ ನಾವು ಯಾವ ರೀತಿ ವರ್ಕ್ ಮಾಡ್ಬೇಕಂತ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ.